ಎಲ್ಲೆಲ್ಲ ಸರ್ವಿಸ್ ಮಾಡಿದ್ರಿ ಸರ್? ಹುದ್ದೆಯಿಂದ ಹುದ್ದೆಗೆ, ಹುದ್ದೆಯಿಂದ ಹುದ್ದೆಗೆ ಆ ಒಂದು ಜರ್ನಿ ಹೇಳಿ. ನಾನು ಸೇರಿಕೊಂಡಿದ್ದು ಅಹಮದ್ ನಗರ್ ಅಂತ ಹೇಳ್ಕೊಂಬಿಟ್ಟು, ಅದೇ ಹೇಳಿದ್ನಲ್ಲ, ಕೂಳೂರಿನಲ್ಲಿ ನನ್ನ ರಿಕ್ರೂಟ್ಮೆಂಟ್ ಆಯಿತು. ಅಹಮದ್ ನಗರ್ನಲ್ಲಿ ಆಮಡ್ ಕೋರ್ ಸೆಂಟರ್ ಆ್ಯಂಡ್ ಸ್ಕೂಲಲ್ಲಿ ನಾನೊಬ್ಬ ಕ್ಲರ್ಕಾಗಿ ಸೇರಿಕೊಂಡೆ. ಕ್ಲರ್ಕಾಗಿ ಸೇರ್ಕೊಂಡ್ಮೇಲೆ ನನಗೆ ಗೊತ್ತಾಯಿತು, ಇಲ್ಲ ನಾನು ಬಂದಿರೋ ದಾರಿ ತಪ್ಪಿದೆ ಅಂತ. ಯಾಕೆಂದರೆ ನನ್ನ ಮನಸ್ಸಿನಲ್ಲಿ ಕಲ್ಪನೆ ಇದ್ದಿದ್ದು ಹೇಗೆ ಅಂದರೆ, ಆರ್ಮಿ ಸೇರಬೇಕು ಅಂತ ಹೇಳಿದ್ರೆ ನೀವು ZRಗೆ ಹೋಗಿ IMAಗೂ ಹೋಗಿ ಎರಡೂ ಒಂದೇ ಅಂತ ನನ್ನ ತಲೆಯಲ್ಲಿತ್ತು. ಯಾಕೆಂದರೆ ನಾರ್ಮಲ್ ಸೋಲ್ಜರಿಂದನೇ ಎಲ್ಲರೂ ಆಫೀಸರ್ ಆಗೋದು, ದೊಡ್ಡ ದೊಡ್ಡ ಜನರಲ್ ಆಗೋದು ಅಂತ. ಆದರೆ ಅಹಮದ್ ನಗರ್ ಹೋಗಿ ಅಲ್ಲಿ ಟ್ರೈನಿಂಗ್ ಅಟೆಂಡ್ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು ನಾನು ಸೋಲ್ಜರ್ ಆಗಿ ಸೇರಿದೆ ಅಂತ. ಯಾಕೆಂದರೆ ಎರಡು ಥರದ ಎಂಟ್ರಿ ಇದೆ. ಒಂದು ಸೋಲ್ಜರ್ ಲೆವೆಲಿಂದ ನೀವು ಎಂಟ್ರ್ ಆಗೋದು, ಇನ್ನೊಂದು ಆಫೀಸರ್ ಆಗಿ ನೀವು ಲೆಫ್ಟಿನೆಂಟ್ ಆಗಿ ಎಂಟ್ರ್ ಆಗೋದು. ಎರಡರದ್ದು ಸೇರ್ಕೊಳ್ಳೋ ರೀತಿ ಬೇರೆ, ನೀವು ಸೇರ್ಕೊಂಡಾದಮೇಲೆ ನಿಮಗಿರೋ ರೆಸ್ಪಾನ್ಸಿಬಿಲಿಟಿ ಬೇರೆ. ಯಾಕಂದರೆ ಒಬ್ಬ ಸೋಲ್ಜರಿಗೆ ಒಂದು ಸಣ್ಣ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಬ್ಬ ಆಫೀಸರ್ ಅಂತ ಹೇಳಿದ್ರೆ ನೀವು ಒಂದು ಯೂನಿಟ್ ಅಂದರೆ 700-800 ಜನ, ಇನ್ನೂ ಅದರಿಂದ ನೀವು ಪ್ರಮೋಷನ್ ಆದಂಗೆ ಸಾವಿರಾರು ಜನ ನಿಮ್ಮ ಅಂಡರಲ್ಲಿ ಇರ್ತಾರೆ. ಅದೇ ಒಬ್ಬ ಸೋಲ್ಜರ್ ಅಂದರೆ ಸಣ್ಣ ಒಂದು ಕಾರ್ಯ ಮಾಡುವಂಥ ಇಲಾಖೆ ತುಂಬ ಸಣ್ಣಕ್ಕಿರುತ್ತೆ. ಸೊ ಆ ಥರ ಸೇರಿಕೊಂಡೆ. ಅದು ಫಸ್ಟ್ ಅಹಮದ್ ನಗರಲ್ಲಿ. ಅದಾದಮೇಲೆ ಬೇರೆ ಆಪ್ಷನ್ ಇರಲ್ಲ. ಯಾಕಂದರೆ ಆರ್ಮಿ ಸೇರಬೇಕಾದ್ರೆ ನೀವು ಒಂದು ಅಗ್ರಿಮೆಂಟ್ ಸೈನ್ ಮಾಡಬೇಕಾಗುತ್ತೆ. ನೀವು ಮಿನಿಮಮ್ 17 ಇಯರ್ಸ್ ಸರ್ವ್ ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಮನ್ನು ಡೆಸರ್ಟರ್ ಅಂತ ಕರೀತಾರೆ. ಸೊ ಈ ಒಂದು ಒತ್ತಡ ಇತ್ತು ನನ್ನಲ್ಲಿ. ಯಾಕೆಂದರೆ ಮಲೆನಾಡು, ಕರಾವಳಿ ಈ ಭಾಗದಲ್ಲೆಲ್ಲ ಆರ್ಮಿ ಸೇರ್ಕೊಳ್ಳೋದು ಈಸಿ. ಆದರೆ ಆ 16-17 ವರ್ಷ ಸರ್ವಿಸ್ ಮಾಡೋದು ಆ ಕಷ್ಟಕರವಾದ ಕಂಡೀಷನಲ್ಲಿ ಹಣಕಾಸು ಸಮೇತ ನಿಮಗೆ ಅದು ಸಪೋರ್ಟ್ ಮಾಡೋದಿಲ್ಲ. ನೀವು ಒಂದು ವೇಳೆ ಇಲ್ಲ ನನಗಿದು ಸೂಟ್ ಆಗೋದಿಲ್ಲ ಅಂತ ಹೇಳಿದರೆ, ಈ ಬೇರೆ ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ದಂಗೆ ನೀವು ವಾಪಸ್ ಬರೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮ ಮನೆಯವರು ನಿಮಗೇನು ಹೇಳದೇ ಇದ್ರೂ ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ, ಓ ಇವನು ನೋಡಿ ಆರ್ಮಿನಲ್ಲಿರೋವಂಥ ಕೆಲಸಗಳಿಗೆ ಇವನಿಗೆ ಕಷ್ಟ ಆಯಿತು ತಪ್ಸ್ಕೊಂಬಂದ ಅಂತ ಹೇಳ್ಕೊಳ್ಳೋಂಥ ಮಾತಾಡ್ತಾಯಿದ್ರು. ಅದಕ್ಕಾಗಿ ನಾನು ಒಂದು 6-7 ವರ್ಷ ಸಸ್ಟೈನ್ ಮಾಡಿದೆ. ಅಲ್ಲಿ ಸಸ್ಟೈನ್ ಮಾಡಿದ ಮೇಲೆ ನಮ್ಮಲ್ಲೇ ಒಂದು ಇಂಟರ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ACC ಆರ್ಮಿ ಕ್ಯಾಡೆಟ್ ಕಾಲೇಜ್ ಅಂತ ಹೇಳ್ಕೊಂಬಿಟ್ಟು ಒಂದು ಎಕ್ಸಾಮ್ ಇರುತ್ತೆ. ನನಗೆ ಒಂದೇ ಚಾನ್ಸ್ ಇದ್ದಿದ್ದು. ಅದೇನೋ ಗಾಡ್ ಗಿವನ್ ಅಪಾರ್ಚುನಿಟಿ, ಒಂದೇ ಚಾನ್ಸ್ ಬರೀಲಿಕ್ಕೆ ಅವಕಾಶ ಸಿಕ್ತು. ಐ ಕ್ಲಿಯರ್ಡ್ ಇಟ್. ಅದು ಕ್ಲಿಯರ್ ಆಗ್ತಾ ಇದ್ದಂಗೆ 2002ನಲ್ಲಿ 4 ವರ್ಷ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಲ್ಲಿ ಟ್ರೈನಿಂಗ್ ಆಯಿತು. 2002ನೇ ಇಸ್ವಿನಲ್ಲಿ ಆ್ಯಸ್ ಲೆಫ್ಟಿನೆಂಟ್ 44 ಆರ್ಮಡ್ ರೆಜಿಮೆಂಟ್ ಅಂತ ನಮ್ಮದು ಯೂನಿಟ್ಟು. ಆ ಯೂನಿಟ್ಟಿಗೆ ಕಮಿಷನ್ಡ್ ಆಫೀಸರ್ ಆಗಿ ಹೋದೆ. ಸೊ 2002ರಿಂದ 2021 ತನಕ ನಾನು ಕಮಿಷನ್ಡ್ ಆಫೀಸರ್ ಆಗಿ ಸರ್ವಿಸ್ ಮಾಡಿದೆ. ಕಮಿಷನ್ ಆಗಿ ಆಫೀಸಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಕೆಲವೊಂದು ರ್ಯಾಂಕ್ ಅಂದರೆ ಟರ್ಮ್ ಬೇಸ್ಡ್ ಪ್ರಮೋಷನ್ಸ್ಗಳಿರ್ತವೆ. ಅಂದರೆ ಫಸ್ಟ್ 2 ವರ್ಷಕ್ಕೆ ಒಂದು ರ್ಯಾಂಕು, ಆಮೇಲೆ ಅದಾದಮೇಲೆ 2 ವರ್ಷಕ್ಕೆ ಇನ್ನೊಂದು ರ್ಯಾಂಕ್ ಸಿಗುತ್ತೆ. ಅದಾದಮೇಲೆ 11-12 ವರ್ಷ ಆದಮೇಲೆ ನೀವು ಕಾಯಬೇಕಾಗುತ್ತೆ. ಈ ಥರದ್ದೊಂದು ಇರುತ್ತೆ. ಅದಾದಮೇಲೆ ನಿಮಗೆ ಸೆಲೆಕ್ಷನ್ ಗ್ರೇಡ್ಗಳು ಬರ್ತಾ ಹೋಗುತ್ತೆ. ಈಗ ಕರ್ನಲ್ ಆದಮೇಲೆ ಕರ್ನಲಿಂದ ನೆಕ್ಸ್ಟ್ ಬ್ರಿಗೇಡಿಯರಿಗೆ ಟೈಮ್ ಬೌಂಡು ಇರುತ್ತೆ, ನಿಮ್ಮ ಪರ್ಫಾರ್ಮೆನ್ಸ್ ಇರುತ್ತೆ, ನೀವು ಎಲ್ಲೆಲ್ಲೆಲ್ಲ ಕೆಲಸ ಮಾಡಿದ್ರಿ ಅಂತ. ನೆಕ್ಸ್ಟ್ ಹೈರಾರ್ಕಿ ಆ ಥರ ಇದೆ. ಸೊ ಕೆಳಗಿನ ಲೆವೆಲಲ್ಲಿರುವಂಥ ಲೆಫ್ಟಿನೆಂಟ್ಗಳು ತುಂಬ ಜನ ನಿಮಗೆ ಸಿಗ್ತಾರೆ. ಆದರೆ ಜನರಲ್ ಲೆವೆಲಲ್ಲಿ ಒಂದು 40-50 ಜನ ಜನರಲ್ಗಳು ಸಿಗ್ತಾರೆ. ಇದು ಆ ಥರದ ಪ್ಯಾರಾಮೀಟ್ರು. ನೀವು ಕೇಳಿದ್ದು ಸರ್ವಿಸ್ ಎಲ್ಲೆಲ್ಲಿ ಮಾಡಿದ್ರಿ ಅಂತ. ಸೊ ಅಹಮದ್ ನಗರ್ ಮುಗಿದ ನಂತರ ನಾನು ಮತ್ತೆ ಹರಿಯಾಣಕ್ಕೆ ಹೋದೆ. ಹರಿಯಾಣದ ನಂತರ ನಾನಂದರೆ ಆಮಡ್ ಕೋರ್ ಸೇರಿರೋದ್ರಿಂದ ಬೇರೆ ಇಲಾಖೆಗೆ ನಾನು ಹೋಗಲಿಲ್ಲ. ಈ ಪಂಜಾಬು, ಹರಿಯಾಣ, ರಾಜಸ್ಥಾನು, ಜಮ್ಮು ಕಾಶ್ಮೀರ ಕೂತ ನಾನು ಹೋಗಿದ್ದೆ. ಆದರೆ ನಾನು ಇಂಡಿಪೆಂಡೆಂಟಾಗಿ ಹೋಗಿದ್ದೆ. ಅದಾದಮೇಲೆ ಚೈನಾ ಬಾರ್ಡ್ರಲ್ಲಿ ನಾರ್ತ್ ಸಿಕ್ಕಿಮಲ್ಲೂ ನಾನಿದ್ದೆ. ಇದಲ್ಲದೆ ನನಗೆ ಒಂದು ಟೆನ್ಯೂರು ನಾನು ಬೆಂಗಳೂರಿನಲ್ಲಿ DRDOನಲ್ಲಿ ಚೀಫ್ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸ ಮಾಡಿದ್ದೆ. ಅದಾದಮೇಲೆ ಅಹಮದ್ ನಗರಕ್ಕೆ ನಾನು ಎಲ್ಲಿ ಟ್ರೈನಿಂಗ್ ತೊಗೊಂಡಿದ್ನೋ ಅಲ್ಲೇ ಟ್ರೈನಿಂಗ್ ಆಫೀಸರ್ ಆಗಿ ಬರೋವಂಥ ಅವಕಾಶವೂ ನನಗೆ ಸಿಕ್ತು. ಸೊ ಇಟ್ಸ್ ಎ ಮಿಕ್ಸ್ ಆಫ್ ಎಲ್ಲ ರೀತಿಯಾದ ಒಂದು ನನಗೆ ಅವಕಾಶ ಸಿಕ್ತು. ಅವಕಾಶ ಯೂಸ್ ಮಾಡಿಕೊಂಡೆ. ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅಂದ್ಕೊಂಡೆ. ಅದಕ್ಕೆ 28 ವರ್ಷ ಸರ್ವಿಸ್ ಆದಮೇಲೆ ನಾನು ಇವತ್ತು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.